ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರೇನ್ರಿ ನಾನು ಕೂಡ ಆರಾಮದೇನೆ ನೋಡ್ರಿ ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ್ರಿ ಇವತ್ತಿನ ರೆಸಿಪಿ ಒಳಗೆ ಅನ್ನದ ಜೊತೆ ಟೇಸ್ಟಿಯಾಗಿರುವಂತಹ ಹಾಗೆ ಸ್ಪೈಸಿಯಾಗಿರುವಂತಹ ಈ ಮಳೆಗಾಲಕ್ಕೆ ಒಂದು ಪರ್ಫೆಕ್ಟಾಗಿ ಕಾಂಬಿನೇಷನ್ ಆಗುವಂತಹ ಈ ರಸಮ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ್ರಿ ಮೊದಲಿಗೆ ಒಂದು ಗ್ಲಾಸಷ್ಟು ಪಾತ್ರೆನ ತೊಗೊಂಡು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಒಂದು 2 ಟೊಮ್ಯಾಟೋನ ಹೆಚ್ಚಿ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ಕುದಿಯೋದಕ್ಕೆ ಇಟ್ಕೊಳ್ಳೋಣ್ರಿ ಇದು ಚೆನ್ನಾಗಿ ಕುದಿಬೇಕು ಇದನ್ನು ಒಂದು ಮುಚ್ಚಳ ಮುಚ್ಚಿ ನಾವು ಸಣ್ಣ ಊರಿನಲ್ಲಿ ಕುದಿಯೋದಕ್ಕೆ ಇಟ್ಕೊಳ್ಳೋಣ ಅದಾದ ನಂತರ ಇಲ್ಲೇ ಒಂದು ಸಣ್ಣದೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನು ಹಾಕ್ಕೊಳಕತ್ತೀನಿ ಅಂದರೆ ಕೊತ್ತಂಬರಿ ಬೀಜನ ಹಾಕ್ಕೊಳಕತ್ತೀನಿ ಅದಾದಮೇಲೆ ನಾನು ಒಂದು ಬ್ಲ್ಯಾಕ್ ಪೆಪ್ಪರ್ನ ಹಾಕ್ಕೊಳಕತ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಂದರೆ ಕರಿಮೆಣಸನ್ನು ಹಾಕ್ಕೊಳಕತ್ತೀನಿ ಜೀರಿಗೆನ 1 ಟೇಬಲ್ ಸ್ಪೂನ್ ಹಾಕ್ಕೊಳಕತ್ತೀನಿ ರೀ ಹಾಗೆಯೇ ಒಣ ಮೆಣಸಿಕಾಯಿ ಇದ್ವು ಅಂದರೆ ಬ್ಯಾಡಗಿ ಮೆಣಸಿಕಾಯಿ ಹಾಗೆಯೇ ಗುಂಟೂರು ಮೆಣಸಿಕಾಯಿನ ಎರಡನ್ನೂ ಯೂಸ್ ಮಾಡ್ಕೊರಿ ನಾನು ಇರಲಿಲ್ಲ ಅದಕ್ಕೋಸ್ಕರ ನಾನು ಖಾರದ ಪುಡಿನ ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ತುರಿದಿಟ್ಟಿರುವಂತಹ ಕೊಬ್ಬರಿನ ಹಾಕ್ಕೊಳಕತ್ತೀನಿ ಒಣ ಕೊಬ್ಬರಿನ ಹಾಕೋರಿ ಅದಾದಮೇಲೆ ಇದಕ್ಕೆ ಒಂದು 4 ರಿಂದ 5 ಸಿಪ್ಪೆ ತೆಗೆದು ಇಟ್ಟಿರುವಂತಹ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ ಇವಾಗ ನಾವು ಇದನ್ನು ಒಗ್ಗರಣೆ ಕೊಡು ನೋಡಿರಿ ಒಗ್ಗರಣೆ ಕೊಡೋಕ್ಕಂತ ಹೇಳಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಅದಾಗಿ ಕ್ರಷ್ ಮಾಡಿಟ್ಟಿರುವಂಥ ಅಂದರೆ ಹರಿದು ಇಟ್ಕೊಂಡಿರುವಂತಹ ಕರಿಬೇವನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸಿಡಿದ ನಂತರ ನಾವು ಮೊದಲಿಗೆ ಮಾಡಿಟ್ಟಿರುವಂತಹ ಈ ರಸಂ ಪುಡಿ ಏನಿರ್ತೈತಲ್ರಿ ಇದನ್ನು ಹಾಕ್ಕೊಳ್ಳೋಣ್ರಿ ಇವಾಗ ಮಿಕ್ಸಿಯಿಂದ ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಎಣ್ಣೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊರಿ ಯಾಕಂದರೆ ನಾವು ಹೊತ್ತಿಸಿದ್ವಿ ಅಂತಂದ್ರೆ ಇದ್ರ ವಾಸನೆ ಅಥವಾ ರಸಮಿಂದ ಟೇಸ್ಟ್ ಹೋಗಿಬಿಡ್ತೈತಿ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ನಾವು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡಿ ಅದಾದ ನಂತರ ನಾನು ಮೊದಲಿಗೆ ಕುದಿಯೋದಕ್ಕಂತ ಹೇಳಿ ಟೊಮ್ಯಾಟೊ ಇಟ್ಕೊಂಡಿದ್ನಲ್ರಿ ಅದನ್ನು ನಾನು ಚೆನ್ನಾಗಿ ಕೈಲೇ ಕಿವುಚಿ ಅದನ್ನು ಮೇಲ್ಗಡೆ ಇರುವಂತಹ ಸಿಪ್ಪೆನೆಲ್ಲ ತೆಗೆದು ಆ ನೀರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಬೇಕಿದ್ದರೆ ನೀವು ಸಾರಿನ ಕ್ವಾಂಟಿಟಿ ಅಂದರೆ ನೀರನ್ನು ಹೆಚ್ಚಿಗೆ ಕೂಡ ಹಾಕ್ಕೋಬೋದು ಬೇಕಿದ್ದರೆ ಕಡಿಮೆ ಕೂಡ ಮಾಡ್ಕೋಬೋದು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಹಾಕೋರಿ ಸಾಂಬಾರನ್ನ ಎಷ್ಟು ಮಾಡ್ಕೋತೀರಿ ನೋಡಿರಿ ಅದಕ್ಕೆ ತಕ್ಕಂಗೆ ನೀವು ಉಪ್ಪನ್ನು ಹಾಕ್ಕೊಂಡು ಒಂದು ಸತಿ ನೋಡಿಕೊಂಡು ಟೆಸ್ಟ್ ಮಾಡಿಕೊಂಡು ಉಪ್ಪನ್ನು ಸೇರಿಸ್ಕೊರಿ ಇವಾಗ ನೋಡಿರಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅರಿಶಿನ ಇದ್ರ ಜೊತೆಗೆ ಎಲ್ಲದಕ್ಕೂ ಹೊಂದ್ಕೋಬೇಕು ಅಂತ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಚಳಿಗೆ ಈ ರಸಮ್ ಅಂತೂ ಪರ್ಫೆಕ್ಟ್ ಆಗಿರ್ತೈತಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡಾಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೇನೆ ರೀ ಎಂಡ್ ಮಾಡ್ಕೊಂಬ ಮುಂಚೆ ಕೊತ್ತಂಬರಿ ಸೊಪ್ಪು ಇತ್ತು ಅಂತಂದ್ರೆ ಅದನ್ನು ಕೂಡ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಅನ್ನೋ ಜೊತೆಗೆ ಸವಿರಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್